ಕಲ್ಪನ ಮನೆಯಲ್ಲಿ ತಿನ್ನೋಣ ಅಂದ್ರೆ ಒಂದು ಅಕ್ಕಿ ಕಾಳು ಇಲ್ಲ. ನನಗೆ ನಿನ್ ಮುಖ ನೋಡಿದ್ರೆ ನನ್ನ ಕರಳೇ ಕಿತ್ಕೊಂಡ್ ಬರ್ತಾ ಇದೆ. ನಾನೀಗ ಏನ್ ಮಾಡ್ಲಿ? ಅಮ್ಮ ಅಲ್ಸೋಗಿರ ಅನ್ನದಾದ್ರೂ ಕೊಡಮ್ಮ. ಅಯ್ಯೋ ಕಲ್ಪನಾ, ಎಂತ ಮಾತಾಡ್ದೆ? ಅಳಿಸೋಗಿರ ಅಣ್ಣ ಕೇಳ್ತಿದೆಯಲ್ಲೇ. ಅಯ್ಯೋ ಎಂತ ಪರೀಕ್ಷೆ ನನಗೆ. ನಾ ಜನ್ಮ ಕೊಟ್ಟ ಮಗಳಿಗೆ ಒಂದು ತುತ್ತು ಅಣ್ಣ ಹಾಕ್ತಾ ಇರುವಷ್ಟು ಪಾಪಿ ಆತ. ಅಮ್ಮ ಬರೀ 3 ದಿವಸದಿಂದ ನೀರೇ ಕುಡಿಸ್ತಿದ್ದೆ, ಹೀಗೆ ಕುಡಿಸ್ತಿದ್ರೆ ನಾನು ಸತ್ತೋಗ್ತೀನಿ ಅಮ್ಮ. ಯಾಕಪ್ಪ ಸಾಯೋ ಮಾತಾಡ್ತೀಯ? ಹಾಗೆಲ್ಲ ಮಾತಾಡ್ಬೇಡ ಕಣೆ, ಹಾಗೆಲ್ಲ ಮಾತಾಡ್ಬೇಡ. ಇಲ್ಲ, ನಾನು ಹೇಗಾದ್ರೂ ಮಾಡಿ ನನ್ನ ಕಂದನಿಗೆ ಅನ್ನ ತಗೊಂಡೇ ಬರ್ಬೇಕು. ಕಂದ, ನಿನಗೆ ಅನ್ನ ಬೇಕು ತಾನೆ? ನೀನು ದೇವ್ರನ ಹತ್ರ ಪ್ರಾರ್ಥನೆ ಮಾಡ್ತಾರು. ಅಮ್ಮ ಯಾವತ್ತೂ ಇದೆ ದೇವ್ರ ಮೇಲೆ ಭಕ್ತಿ, ಇವತ್ತು ಯಾಕಮ್ಮ? ಕಂದ, ಎಷ್ಟೋ ದಿನದ ನಂತರ ಹೊಟ್ಟೆ ತುಂಬ ಊಟ ಮಾಡ್ತೀವಲ್ಲ, ಅದಕ್ಕಮ್ಮ. ಆಯ್ತಮ್ಮ. ಅಪ್ಪ ದೇವರೇ, ನಮ್ಮಮ್ಮ ಯಾವಾಗಲೂ ಹೇಳ್ತಿರುತ್ತೆ ನನ್ ಬೇಗ ನನ್ನ ಕಾಯಿಲೆ ವಾಸಿ ಮಾಡು. ನಮ್ಮಪ್ಪ ಕುಡಿಯೋದನ್ನು ಬಿಡ್ಸಪ್ಪ, ನಮ್ಮಮ್ಮ ಬೇಗ ಅಳದ್ ನಿಲ್ಸಪ್ಪ. ನಮ್ಮಮ್ಮ ಅಳದನ್ನ ನಾನು ನೋಡಕ್ಕಾಗಲ್ಲ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ. ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯ ನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಇದು ನಿಮ್ಮ ಅಪ್ಪನ ಕುಡಿತ ಬಿಡಿಸೋ ಔಷಧಿ, ಹಾಗೆ ನಿನ್ನ ಕಾಯಿಲೆಯನ್ನು ವಾಸಿ ಮಾಡೋ ಔಷಧಿ ಕಂದ. ಅಮ್ಮ ಅಪ್ಪ ಕುಡಿಯೋದು ಬಿಡ್ತಾರೆ, ನನ್ನ ಕಾಯಿಲೆ ವಾಸಿ ಆಗ್ತದೆ ಅಂದ್ಮೇಲೆ ಯಾಕಮ್ಮ ಹೇಳ್ತಿದ್ಯಾ? ಅರ್ಥ ಇಲ್ಲ ಕಂದ, ಇದು ಸಂತೋಷಕ್ಕೆ ಅಪ್ಪ, ಸಂತೋಷಕ್ಕೆ. ಇನ್ಮೇಲೆ ನಮ್ಮ ಸಂಸಾರ ಆನಂದ ಸಾಗರ ಕಣ. ಹೌದು ಸೌಭಾಗ್ಯ, ಇನ್ ಮುಂದೆ ನಮ್ಮ ಸಂಸಾರ ಆನಂದ ಸಾಗರ. ಏನಿವತ್ತು ಬೇಗ ಬಂದ್ಬಿಟ್ರಿ? ಏನಿಲ್ಲ ಕಣೆ, ಇನ್ಮೇಲೆ ಬೇಗ ಬಂದು ಈ ಮುದ್ದಾದ ಮಗಳ ಜೊತೆ ಮುದ್ದಾಡ್ಕೊಂಡು ಸದಾ ನಿನ್ ಜೊತೆ ಕಾಲ ಕಳಿಬೇಕು ಅಂತ ಬೇಗ ಬಂದೆ. ಬರ್ಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿದೆ. ಆ ದೇವಸ್ಥಾನ ಮುಂದೆ ಕೂತ್ಕೊಂಡು ಇನ್ ಮುಂದೆ ಕುಡಿಯಲ್ಲ, ಜ್ಯೂಸ್ ಆಡಲ್ಲ, ರೇಸ್ ಆಡಲ್ಲ, ನನಗೆ ನಾನೇ ದುಡ್ದು ನನ್ನ ಹೆಂಡತಿನ ನನ್ನ ಮಕ್ಕಳನ್ನು ದುಡ್ದು ಸಾಕ್ತೀನಿ ಅಂತ ಆಣೆ ಮಾಡಿ ಬಂದಿದ್ದೀನಿ. ಹೇಳಿಕೆ ಮತ್ತೆ ಕೇಳಿ ಸವಾಸ್ ದೋಷದಿಂದ ನನ್ನ ಸಂಸಾರನ ಹಾಳು ಮಾಡ್ಕೊಬಿಟ್ಟೆ. ಯಾವತ್ತೂ ಕುಡಿಯಲ್ಲ 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 ಅಂತ ಹೇಳಿ ದೇವ್ರ ಮೇಲೆ ಆಣೆ ಮಾಡಿ ಆಯ್ತು, ನನ್ನ ಮೇಲೆ ಆಣೆ ಮಾಡಿ ಆಯ್ತು, ಕೊನೆಗೆ ನನ್ನ ಮಗಳ ಮೇಲೇನೂ ಆಣೆ ಮಾಡಿದ್ರಿ. ನಿಮ್ದು ಅದೇ ರಾಗ, ಅದೇ ಹಾಡು. ಭಾಷೆ ಆಣೆ ಮಾಡಿದ್ದೆಲ್ಲ ನಿಜ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ, ಅಟ್ಟ ಮೇಲೆ ಒಲೆ ಉಳಿತು ಅಂತ ನನಗೆ ನಾನೇ ಪ್ರಶ್ನೆ ಹಾಕೊಂಡು ನನ್ನಂತ ಕೆಂಟುಳ ಇನ್ನೊಂದಿಲ್ಲ ಅಂದ್ಬಿಟ್ಟು ಸಾಕಿ ಸಲಹಿದ ಅಣ್ಣಂಗೆ ಜನ್ಮ ಕೊಟ್ಟ ಮಗಳಿಗೆ ಸುಖ ನೀಡ್ಬೇಕಾಗಿದ್ದು ನಾನು ಬರೀ ಕಷ್ಟನೇ ನೀಡಿದ್ದೀನಿ. ಇನ್ಮೇಲೆ ನಾವು ಸ್ವರ್ಗದಲ್ಲಿ ಹಾರಾಡೋ ಹಕ್ಕಿಗಳು ಕಣೆ. ಹೌದು ರೀ, ನಾವಿನ್ಮೇಲೆ ಸ್ವರ್ಗದಲ್ಲಿ ಹಾರಾಡೋ ಹಕ್ಕಿಗಳು. ನಮ್ಮನ್ನ ಯಾರು ತಡೆಯಲ್ಲ. ಹೌದು ಕಣೆ. ಸೌಭಾಗ್ಯ, ಬೆಂಗಳೂರಿಂದ ಊಟ ಮಾಡಿದೆ ಹಂಗೆ ಬಂದಿದ್ದೀನಿ. ಒಂದೊಂದು ಊಟ ಇದ್ರೆ ಕೂಡ. ಆಯ್ತು ರೀ, ನೀವು ಹೋಗಿ
ಕೈ ಕಾಲು ಮುಖ ತೊಳ್ಕೊಂಬನ್ನಿ. ಮಗಳ ಕಲ್ಪನಾ, ಬಾ ಕೈ ತೊಳ್ಕೊಂಬರ. ಅಪ್ಪ ಭಗವಂತ, ನಾನು ಯಾರು ಮಾಡದೇ ಇರುವಂತ ಅಪರಾಧನ ಮಾಡ್ತಾ ಇದ್ದೀನಿ. ಮಾಡದೇ ಇದ್ರೆ ವಿಧಿನೇ ಇಲ್ಲ. ನನ್ನ ಸಂಸಾರ ಕಷ್ಟದ ಸಾಗರದಲ್ಲಿ ಮುಳುಗೋದನ್ನ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ. ಅದಕ್ಕೆ ಊಟದಲ್ಲಿ ವಿಷ ಹಾಕಿದ್ದೀನಿ. ನಾವೆಲ್ಲರೂ ಸತ್ತು ನೆಮ್ಮದಿಯಿಂದ ಬದುಕೋಣ ಅಂತ ಇಂಥ ನಿರ್ಧಾರ ತಗೊಂಡಿದ್ದೀನಿ. ಇಲ್ಲ, ಮೊದಲು ನಾನ್ ಸಾಯ್ಬೇಕು. ಮುತ್ತೈದೆಯಾಗಿ ನಾನ್ ಸಾಯ್ಬೇಕು. ನಾನ್ ಸಾಯ್ಬೇಕು ಅಂದ್ರೆ ಮೊದಲು ನಾನ್ ತಿನ್ಬೇಕು. ಹೌದು, ಅಮ್ಮ. ಕಲ್ಪನಾ, ಬೇಗ ಅಪ್ಪನ್ ಕರ್ಕೊಂಬ ಅಮ್ಮ. ಆಯ್ತಮ್ಮ. ಬೇಗ ಬಾ ಅಮ್ಮ. ಸೌಭಾಗ್ಯ, ನಿನ್ ಕೈ ತುತ್ತೊಂದು ಎಷ್ಟೋ ದಿನ ಆಗಿದೆ. ನಿನ್ ಕೈಯಾರ ತುತ್ತು ಮಾಡಿ ತಿನ್ಸೆ. ಆಯ್ತು, ಕೂತ್ಕೊ. ತುಂಬಾ ರುಚಿಯಾಗಿದೆ ಅಲ್ವಮ್ಮ? ತುಂಬಾ ರುಚಿಯಾಗಿದೆ. ಇನ್ನೊಂದು ತುತ್ತು ಕೂಡ. ಯಾಕೆ ಹೇಳ್ತಾ ಇದೀಯಾ? ಅರ್ಥ ಇಲ್ಲ ರೀ, ಸಂತೋಷಕ್ಕೆ ರೀ. ಇವತ್ತಿನಿಂದ ನಮ್ಮ ಜೀವನ ಕೊನೆ ಅಲ್ವೇನ್ರಿ? ಸೌಭಾಗ್ಯ, ನಮ್ ಜೀವನ ಕೊನೆ ಅಂದ್ರೆ? ಅಯ್ಯೋ, ಗಾಬರಿ ಆಗ್ಬೇಡಿ. ನಮ್ಮ ಕಷ್ಟ ಎಲ್ಲ ಕಳೆದು ಸುಖ ಜೀವನ ಬರ್ತಾ ಇದೆಯಲ್ಲ. ಹೌದು ಕಣೆ ಸೌಭಾಗ್ಯ, ನಮ್ ಕಷ್ಟ ಸುಖ ಎಲ್ಲ ದೂರ ಆಗೋಯ್ತು. ನನ್ಗೆ ಹಿಡಿದು ಸನಿನೇ ಇವತ್ತು ಬಿಟ್ಟೋಯ್ತು. ಸೌಭಾಗ್ಯ, ಕುಡಿದು ಮನೆಗೆ ಬಂದಾಗ ನಿಮ್ಗೆಲ್ಲ ಎಂತ ಚಿತ್ರಹಿಂಸೆ ಕೊಟ್ಟಿದೆ ಅಂತ ನನಗೆ ಗೊತ್ತು. ಅದನ್ನ ಮರೆಯಕ್ಕಾಗಲ್ಲ. ಇನ್ ಮುಂದೆ ನಿಮ್ಮನ್ನ ನನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೋತೀನಿ. ನೀನ್ ನನ್ನ ಬಂಗಾರ ಕಣೆ. ಅಪ್ಪ, ಅಮ್ಮ ಬಂಗಾರ ಆದ್ರೆ ನಾನೇನಪ್ಪ? ನಿನ್ ಪ್ರಾಣ ಕಣವ. ಅಪ್ಪ, ನೀ ಕುಡಿಯೋದು ಬಿಡ್ಬೇಕು, ನನ್ ಕಾಯಿಲೆ ವಾಸಿ ಆಗ್ಬೇಕು ಅಂತ ಅಮ್ಮ ಅನ್ನದಲ್ಲಿ ಔಷಧಿ ಹಾಕಿದ್ದಾಳೆ. ಸೌಭಾಗ್ಯ, ಏನ್ ಹೇಳ್ತಾ ಇದ್ದಾಳೆ ಕಲ್ಪನಾ? ಏನಿಲ್ಲ ರೀ, ಅದು ಅದು ಹೇಳೆ ಹೇಳೆ ಸೌಭಾಗ್ಯ, ಹೇಳು. ಅಂದಲ್ಲಿ ಏನಾಕಿದ್ಯಾ ಹೇಳು. ಅಂದಲ್ಲಿ ಏನಾದ್ರು ಬಿಸಾಕ್ಬಿಟ್ಟಿದ್ಯಾ ಹೆಂಗೆ? ಹೇಳು ಸೌಭಾಗ್ಯ, ಹೇಳು. ಕಡೆ ದಯವಿಟ್ಟು ಏನಾಕಿದೆ ಹೇಳು. ಏನ್ರಿ, ನೀವು ನಿಜವಾಗ್ಲೂ ಬದಲಾಗಿದ್ದೀರಾ? ಹೇಳ್ರಿ. ಹೌದು ಕಣೆ, ನಿಜವಾಗ್ಲೂ ಬದಲಾಗಿದ್ದೀನಿ. ಎಲ್ಲ ಚಟವನ್ನು ಬಿಟ್ಟು ನಿನ್ ಜೊತೆ ಸಂಸಾರ ಮಾಡ್ಬೇಕಂತ ಬಂದಿದ್ದೀನಿ. ಒಂದೇ ಒಂದು ಅವಕಾಶ ಮಾಡ್ಕೊಡೆ, ಒಂದೇ ಒಂದು ಅವಕಾಶ ಮಾಡ್ಕೊಡು. ಅಂದಲ್ಲಿ ಏನಾಕಿದೆ ಹೇಳು. ಲೇ ಸೌಭಾಗ್ಯ, ನಿನ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅವತ್ತು ಮಾಂಗಲ್ಯ ಇಸ್ಕೊಟ್ಟು ಹೋಗಿದ್ನಲ್ಲ, ನೋಡು ಪುನಃ ವಾಪಸ್ ತಂದಿದ್ದೀನಿ. ಬಾರೆ, ನಿನ್ ಕೊಳ್ಳಗಾಗ್ತೀನಿ. ಮುತ್ತೈದೆಯರು ಮುಟ್ಟಿವ ತಾಳಿ, ಅತ್ತೆ ಮಾವರು ಅರಸಿದ ತಾಳಿ, ಅರಿಶಿನ ಕುಂಕುಮ ಧರಿಸುತ್ತಲಿರಲು ಹೆಣ್ಣಿನ ಕತ್ತಲ್ಲಿ ಇರಬೇಕು ತಾಳಿ. ತಾಳಿ ತಾಳಿ ಚಿನ್ನದ ತಾಳಿ, ಹೆಣ್ಣಿನ ಬಾಳಿಗೆ ಇದುವೇ. ಹ್ಯಾಂಡಲ್ ಏನಾಕಿದೆ ಹೇಳೆ. ನೀವು ಈ ಜೀವನದಲ್ಲೇ ಬದಲಾಗಲ್ಲ ಅಂತ
ನಮ್ಮ ಸಂಸಾರ ಕಷ್ಟ ಸಾಗದಲ್ಲಿ ಮುಳುಗುತ್ತೆ ಅಂತ ಹಣ್ಣದಲ್ಲಿ ಅಂದಲ್ಲಿ ಹೇಳೆ, ಅಂದಲ್ಲಿ ಏನಾಗ್ತಿದ್ಯಾ ಹೇಳು. ಹಣ್ಣದಲ್ಲಿ ವಿಷ ಆಗ್ಬಿಟ್ಟಿದೆ. ಸೌಭಾಗ್ಯ ನಾವಿನ್ನ ಬದುಕಲ್ಲ ಅಂದ್ರೆ ಬದುಕಲ್ಲ. ಅಮ್ಮ ಹೊಟ್ಟೆವರಿಗೆ ಕಣ್ಮಂಜಾಗ್ತೈತಿ, ತಲೆ ಸುತ್ತೈತಿ. ನಾನು ಬದುಕಲ್ಲ, ನಾನು ಉಳಿಸ್ಕೊಳ್ಳಿ ಅಮ್ಮ. ಬಾರಿ ಹಾಸ್ಪಿಟ್ಲಿಗೆ ಹೋಗೋದಾ? ಬಾ ಹಾಸ್ಪಿಟ್ಲಿಗೆ ಹೋಗೋಣ. ಕಲ್ಪನಾ 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 ಮರಳಿದಳು ಮಗಳು ಮರಳಿದಳು, ಬರುವವರು ಬಯಸದ ಹಾದಿಯಲಿ. ತಾಯಿ ಒಡಲಿಗೆ ಕಣ್ಣೀರು ಬಡಿಯಿತೆ ಇಂದು ಬರಸಿಡಿಲು. ತಾಯ ಒಡಲಲ್ಲಿ ಕಣ್ಣೀರು ಬಡಿಯಿತೆ ಇಂದು ಬರಸಿಡಿಲು. ಮುಗಿಯಿತು ಮಗಳ ಸಾವು, ಮುಗಿಯಿತು ಮಗಳ ಸಾವು. ಕಲ್ಪನಾ ಬಿಟ್ಟೋದೇನೆ ಮಾತಾಡೆ. ಹುಟ್ಟಿದ ದಿನದಿಂದ ಒಂದು ದಿನ ಸುಖವಾಗಿ ಯಾಕಮ್ಮ ಈ ಪಾಪಿ ಜನ್ಮದಲ್ಲಿ ಹುಟ್ಟುಬಿಟ್ಟೆ? ಲೇ ಸೌಭಾಗ್ಯ, ನಿನ್ನಾದ್ರೂ ಉಳಿಸ್ಕೋತೀನಿ, ಬಾರಿ ಹೋಗೋದು ಹಾಸ್ಪಿಟ್ಲಿಗೆ. ಈ ಸ್ವಾರ್ಥದ ಭೂಮಿ ಇಲ್ಲ ಅಂದ್ಮೇಲೆ ನಾನು ಹೇಗ್ರಿ ಬದುಕಿಲ್ಲಿ, ಹೇಗ್ರಿ ಬದುಕಿಲ್ಲಿ? ಏನಂದ್ರೆ ಸೌಭಾಗ್ಯ, ಸೌಭಾಗ್ಯ, ಬಾರಿ ಹಾಸ್ಪಿಟ್ಲಿಗೆ ಹೋಗೋಣ. ಬಾರೆ ನನ್ನ ಕೈದಾಗ್ತಿಲ್ಲ ರೀ. ಬಾರಿ ಸೌಭಾಗ್ಯ, ಬಾರಿ ಸೌಭಾಗ್ಯ. ನಾನು ಬದುಕಲ್ಲ. ಸೌಭಾಗ್ಯ, ಬಾರಿ ಹಾಸ್ಪಿಟ್ಲಿಗೆ ಹೋಗೋಣ. ನಾನು ಬದುಕಲ್ಲ. ಅಲ್ಲ್ ನೋಡಿ, ನನ್ನ ಮಗಳು ಕರಿತಾ ಇದ್ದಾಳೆ ರೀ, ಕರಿತಾ ಇದ್ದಾಳೆ. ಸೌಭಾಗ್ಯ, ನಂದಿ ಹೋಯಿತು ನಂದ ದೀಪ, ಹಾರಿ ಹೋಯಿತು ನಿನ್ನ ಮನೆಯ ಜ್ಯೋತಿ. ಇದು ಮುತ್ತೈದೆ ಸಾವು, ಬರಡಾಯಿತೆ ಬಾಳು. ಇದು ಮುತ್ತೈದೆಯ ಸಾವು. ಕಲ್ಪನಾ, ಸೌಭಾಗ್ಯ, ನನ್ಗೆ ಎಂತ ಕಷ್ಟ ಕೊಟ್ಬಿಟ್ರಿ. ಅಣ್ಣ ತಮ್ಮಂದಿರೇ, ನಿಮಗೆ ಕೈ ಮುಗಿದು ಕೇಳ್ಕತ್ತೀನಿ, ಕುಡ್ತಾ ಜೂಜು ರೇಸು ಅಂತ ಯಾರೋ ಕೈ ಹಾಕ್ಬೇಡಿ. ನಂತರ ಯಾರು ಹಾಳಾಗ್ಬೇಡಿ. ನಿಮಗೆ ಕೈ ಮುಗಿದು ಬೇಳ್ಕತ್ತೀನಿ. ಬಾ, ನನ್ ಕೈಲ ಆಯ್ತಿಲ್ಲ. ಅಯ್ಯೋ ಇನ್ನೆಲ್ಲ ನಾ ಕಲ್ಪನಾ ಸೌಭಾಗ್ಯ ಅಂದಲ್ಲಿ ವಿಷ ಹಾಕ್ಬಿಟ್ಟು ಸತ್ತೋಗ್ಬಿಟ್ರು. ಎಲ್ಲವರು ನೋಡಿ ಅಣ್ಣ, ಸರ್ಪಲ್ಗವ್ರೆ ಅಣ್ಣ, ನಾನು ಬದುಕಲ್ಲ, ನಾನು ಸತ್ತೋಗ್ಬಿಡ್ತೀನಿ. ಆಯ್ತಿಲ್ಲ ಆಯ್ತಿಲ್ಲ. ಮರೆಯಾಯಿತು ಜೀವನ ಪಾತ್ರ, ಕೊನೆಯಾಯಿತು ಬಾಳಿನ ಚಿತ್ರ. ಕೊನೆಯಾಯಿತು ಜೀವನ ಪಾತ್ರ,
ಬರೆದಾಯಿತು ಜೀವನ ಚಿತ್ರ, ಇದುವೇ ಜೀವನ ಪಾತ್ರ. ದೇವನು ಆಡಿದ ಪಾತ್ರ, ಆ ದೇವನು ಆಡಿದ ಸೂತ್ರ. ನಾನು ಬೇಡ ಬೇಡ ಕೆಟ್ಟವ್ರ ಸವಾಸ ಮಾಡಬೇಡ ಅಂತ ನಾನು ಪಡ್ಕೊಂಡೆ. ಇಂಥ ಅಣ್ಣನಿಗೆ ತಮ್ಮನಾಗಿ ಹುಟ್ಟಿ ಕೊನೆಗೂ ಪ್ರಾಣ ಬಿಟ್ಬಿಟ್ಟಲ್ಲ. ಕಲ್ಪನೆ ಸೌಭಾಗ್ಯ ಸೌಭಾಗ್ಯ, ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ನನ್ನ ತಮ್ಮನಿಗೋಸ್ಕರ ಬಿಟ್ಟು ಕೊಟ್ಟಿದ್ದಕ್ಕೆ ನನ್ನಲ್ಲಿ ಬಿಟ್ಟು ಕೊಟ್ಟೋದಿಲ್ಲ ಸೌಭಾಗ್ಯ. ಕಲ್ಪನಾ ಕಲ್ಪನಾ ಮಗಳೇ ಕಲ್ಪನಾ, ನೀನ್ ದೊಡ್ಡಪ್ಪ ಬಂದ್ರೆ ಮಾತಾಡು ಕಂದ, ಮಾತಾಡು. ನೀನು ಹುಟ್ಟಿದ್ದಿಲೆಯಿಂದ ಒಂದಿನೂ ನಿನ್ನ ಸುಖವಾಗಿರ್ಲಿಲ್ಲ. ನಾನು ಇನ್ಯಾಕೆ ಬದುಕಿರ್ಬೇಕು? ಹಾಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಕಂಬನಿಧಾರೆ ಹರಿಸಲು ನಮ್ಮ ಜೀವ ಉಳಿಸಿದ, ನಮ್ಮ ಜೀವ ಉಳಿಸಿದ. ಬಂಧುಗಳೇ, ಇಡೀ ರಾತ್ರಿ ನಿಮ್ಮ ಅಣ್ಣ ತಮ್ಮದಿರು, ನಿಮ್ಮ ಮಕ್ಕಳು ಸಿದ್ದಪ್ಪಾಜಿ ಅರ್ಕೆ ಸೇವೆ ಪೂಜಾ ಮಹೋತ್ಸವದ ಪ್ರಯುಕ್ತ ಮನರಂಜನೆಗೆ ಅಂತ ಒಂದು ನಾಟಕನ ಆಯ್ಕೆ ಮಾಡ್ಕೊಂಡ್ರು. ಬಂಧುಗಳೇ, ಈ ನಾಟಕ ಏನು ನಮ್ಮ ತಾತ ಮುತ್ತಾತಂದಿರ ಕಾಲದ ಇತಿಹಾಸ ಏನಲ್ಲ. ಇವತ್ತು ನಮ್ಮ ಮನೇಲಿ ನಡೀತಾ ಇರೋ ಒಂದು ಘಟನೆನ ನಾಟಕವಾಗಿ ನಿಮ್ಮ ಮುಂದೆ ತಂದು ಪ್ರದರ್ಶನ ಮಾಡಿದ್ದೀವಿ. ಬಂಧುಗಳೇ, ಒಂದು ಹೆಣ್ಣು ಮನೆ ಮಗಳಾಗಿ ಹುಟ್ಟಿ ತನ್ನ ಪ್ರೀತಿ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ನ ಪ್ರಿಯತಮನ್ನ ಬುಟ್ಟಿಗಾಕೊಂಡು ಇಡೀ ಮನೆನೇ ಸರ್ವನಾಶ ಮಾಡಿದ್ಲು. ಒಡ ಹುಟ್ಟಿದ ಹಣ್ಣನಿಗೆ ಕುಡ್ತಾ ಜೂಜು ರೇಸು ಅಂತ ಕಲಿಸಿ ಇಡೀ ಮನೆನೇ ಚಿತ್ರಣ ಮಾಡಿದ್ಲು. ಬಂಧುಗಳೇ, ಒಂದು ಹೆಣ್ಣು ಒಂದು ಗಂಡು ಹಾಕೋ 3 ಗಂಟನ್ನ ನಂಬಿ ತಂದೆ ತಾಯಿ ಬಂಧು ಬಳಗ ತನ್ನ ಸರ್ವಸ್ವನೇ ಬಿಟ್ಟು ನಮ್ಮಿಂದ ಬಂದಿರ್ತಾಳೆ. ಅಂತ ಹೆಣ್ಣಿಗೆ ದಯವಿಟ್ಟು ಯಾರು ಮೋಸ ಮಾಡಬೇಡಿ. ಬಂಧುಗಳೇ, ಕಡಿಮೆ ಸಮಯದಲ್ಲಿ ಬಂದು ಕಡಿಮೆ ಟೈಮಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಕೆಲವು ತಪ್ಪುಗಳು ಇದೆ, ಆ ತಪ್ಪುಗಳನ್ನ ಬಿಟ್ಟು ಒಳ್ಳೆಯದನ್ನು ಮನೆಗೆ ತಗೊಂಡೋಗಿ ಈ ನಮ್ಮ ಕಲಾವಿದರನ್ನ ಇಡೀ ರಾತ್ರಿ ನೀವು ನೋಡಿ ಆನಂದಪಟ್ಟು ಆಶೀರ್ವಾದ ಮಾಡಿರೋ ನನ್ನ ತಾಯಂದಿರು, ನನ್ನ ಅಣ್ಣಂದಿರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಹೇಳ್ತಾ ನಾಟಕ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.